ಕೋಟೆಯಲ್ಲಿ ಆರ್ಎಸ್ಎಸ್ ಗಣವೇಷಧಾರಿಗಳು ಖರ್ಜಿಸಿದ್ದಾರೆ. ಚಿತ್ತಾಪುರದಲ್ಲಿ ಅದ್ದೂರಿ ಪಥಸಂಚಲನಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾಗಿದ್ದಾರೆ. ಕೇಸರಿ ಸೇನೆಯ ಆರ್ಭಟಕ್ಕೆ ಐಟಿ ಸಚಿವರು ದಂಗಾಗಿದ್ದಾರೆ. ಬ್ಯಾಂಡ್ ಸದ್ದಿಗೆ ಗಣವೇಷಧಾರಿಗಳ ಹೆಜ್ಜೆ. ಪೊಲೀಸ್ ಸರ್ಪಗಾವಲಿನ ನಡುವೆ ಭಾರತ್ ಮಾತಾ ಕಿ ಜೈ. ಮೊಳಗಿದ ಜೈ ಶ್ರೀರಾಮ್ ಘೋಷಣೆ. ಆರ್ಎಸ್ಎಸ್ ಕಾರ್ಯಕರ್ತರ ಮೇಲೆ ನೂರಾರು ಜನರಿಂದ ಹೂಮಳೆ. ಚಿತ್ತಾಪುರದಲ್ಲಿ ಕೇಸರಿ ಕಹಳೆ. ಪ್ರಿಯಾಂಕ್ ಖರ್ಗೆ ಕೋಟೆಯಲ್ಲಿ ಕೇಸರಿ ಕಹಳೆ. ಆರ್ಎಸ್ಎಸ್ ಗಣವೇಷಧಾರಿಗಳಿಗೆ ಹೂಮಳೆ. ಹೇಗಾದ್ರೂ ಮಾಡಿ ಆರ್ಎಸ್ಎಸ್ ಪಥಸಂಚಲನ ತಡೆಯಬೇಕು. ಪರೇಡ್ಗೆ ಅನುಮತಿ ನೀಡದಂತೆ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದ ಪ್ರಿಯಾಂಕ್ ಖರ್ಗೆ ಕೋಟೆಯಲ್ಲಿ ಗಣವೇಷಧಾರಿಗಳು ಘರ್ಜಿಸಿದ್ದಾರೆ. ಚಿತ್ತಾಪುರದ ರಸ್ತೆಗಳಲ್ಲಿ ಪಥಸಂಚಲನ ನಡೆಸಿ ಮರಿ ಖರ್ಗೆಗೆ ಟಕ್ಕರ್ ಕೊಟ್ಟಿದ್ದಾರೆ. ಚಿತ್ತಾಪುರದಲ್ಲಿ ಬ್ಯಾಂಡ್ ಸದ್ದಿಗೆ ಗಣವೇಷಧಾರಿಗಳು ಹೆಜ್ಜೆ ಹಾಕಿದ್ರು. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಹಾಗೂ ಜೈ ಶ್ರೀರಾಮ್ ಘೋಷಣೆಗಳು ಮುಗಿಲು ಮುಟ್ಟಿದ್ವು. ರಸ್ತೆಯ ಅಕ್ಕಪಕ್ಕ ನಿಂತಿದ್ದ ಜನಸಾಗರ ಆರ್ಎಸ್ಎಸ್ ಕಾರ್ಯಕರ್ತರ ಮೇಲೆ ಹೂಮಳೆ ಸುರಿಸಿದ್ರು. ನಗರದಲ್ಲಿ 1.2 ಕಿಲೋಮೀಟರ್ ವರೆಗೆ ಅದ್ದೂರಿಯಾಗಿ ಪಥಸಂಚಲನ ನಡೆಸಲಾಯಿತು. ಖರ್ಗೆಗೆ ಆರ್ಎಸ್ಎಸ್ ಕೌಂಟರ್. ನಾವೆಲ್ಲ ಬಂದು ನಾವೆಲ್ಲ ಹಿಂದೂ ಅಂತಕ್ಕಂಥ ಭಾವನೆ ಇಟ್ಕೊಂಡು ಸಂಘ ಕೆಲಸ ಮಾಡುತ್ತೆ. ಸಂಘ ಯಾವತ್ತೂ ಕೂಡ ವ್ಯಕ್ತಿಗತ ದ್ವೇಷ ಮಾಡೋದಿಲ್ಲ. ಸಂಘ ಎಲ್ಲರನ್ನೂ ಪ್ರೀತಿ ಮಾಡುತ್ತೆ. ಸಂಘದ ಸಂಘಟನೆ ಎಲ್ಲ ಕಡೆ ನಡೀತಾ ಇದೆ. ಅದೇ ರೀತಿಯಾಗಿ ಇವತ್ತು ಚಿತ್ತಾಪುರ ತಾಲೂಕಿನಲ್ಲಿ ನಡೀತಾ ಇದೆ. ಈಗ ಅವಕಾಶ ಮಾಡಿಕೊಟ್ಟಿಲ್ಲ. ಕಾನೂನಿಗೆ ನಾವು ತಲೆ ಬಾಗ್ತೀವಿ. ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಭಾರತೀಯ ಒಂದು ಕಾನೂನಿಗೆ ಎಲ್ಲರಿಗೂ ಅಷ್ಟೇ. ಆರ್ಎಸ್ಎಸ್ ಅಂದ್ರೇನೆ ಸಾಮರಸ್ಯ. ಯಾವುದು ದ್ವೇಷದ ಮನೋಭಾವನೆ ಇಲ್ಲ. ನಾವೆಲ್ಲ ಇವತ್ತು ನೋಡಿ ಟಿವಿಯಲ್ಲಿ, ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಅದು ಆರ್ಎಸ್ಎಸ್ ಅಂದ್ರೆ ಹಿಂಗೆ ಅವ್ರ ದ್ವೇಷ ಇದೆ. ಇಲ್ಲಿ ನೋಡಿದ್ರೆ ಸಂತೋಷ್, ಎಲ್ಲರೂ ಹೂವಿನ ಹಾಸಿಗೆಯಿಂದ ನಮ್ಮನ್ನ ಸ್ವಾಗತಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇಲ್ಲಿ ಚಿತ್ತಾಪುರ ಜನ ಚಿರಋಣಿಯಾಗಿದ್ದೀವಿ. ಯಾಕಂದ್ರೆ ಆಡಳಿತ ಮಂಡಿಗೆ ಆರ್ಎಸ್ಎಸ್ ಜೊತೆ ಸಂಘರ್ಷ ಮುಗಿದಿಲ್ಲ, ಈಗ ಆರಂಭ. ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಿಮ್ಗೆ. ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದ್ರೆ, ಇವ್ರದ್ದು ರಿಜಿಸ್ಟರ್ ಆಗ್ಬಿಟ್ರೆ ಇವ್ರು ಟ್ಯಾಕ್ಸ್ ಆಂಬಿಟಿಗೆ ಬರ್ತಾರೆ. ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಬೇಕು, ಕೋಆಪರೇಟಿವ್ ನಲ್ಲಿ ರಿಜಿಸ್ಟರ್ ಆಗಬೇಕು, ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ರೆ ಇವು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದಾರಲ್ಲ, ಆ ಗುರು ದಕ್ಷಿಣನೂ ಕೂಡ ಇದು ಆಗ್ಬೇಕು, ಆಡಿಟ್ ಆಗ್ಬೇಕಲ್ಲ. ಕೆಕೆಆರ್ಡಿಬಿಯಲ್ಲಿ ಆರ್ಎಸ್ಎಸ್ ಲೂಟಿ. ಇಲ್ಲಿ ಕೆಕೆಆರ್ಡಿಬಿ ದುಡ್ಡು ಹೆಂಗೆ ಆರ್ಎಸ್ಎಸ್ ಅವರು ಲೂಟಿ ಹೊಡೆದಿದ್ದು ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಏನೋ ಒಂದ್ 15-20 ದಿನದಲ್ಲಿ ಕೊಡ್ತೀನಿ ನೋಡಿ. ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಇವ್ರು ಎಷ್ಟು ದೊಡ್ಡ ದೊರಡೆಕೋರರ ಅಂತ. ನೀವ್ ಹೇಳ್ತಾ ಇದೀರಲ್ಲ, ಮತ್ತೆ ಈಗ ಅಷ್ಟೊಂದೆಲ್ಲ ಹೇಳಿದ್ರಲ್ಲ, ಪ್ರವಚನ ನೀಡಿದ್ರಲ್ಲ 4 ತಾಸು 5 ತಾಸು, ಎಲ್ಲ ಬರೇ ಶುದ್ಧ ಸುಳ್ಳು. ನಿಮ್ಗೆಲ್ಲ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು. ಆರ್ಎಸ್ಎಸ್ ಪರೇಡ್ಗೆ ಭಾಗವಹಿಸಿದ್ದ 350 ಗಣವೇಷಧಾರಿಗಳಿಗೆ 3000 ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಹೊರ ಜಿಲ್ಲೆಗಳ ವ್ಯಕ್ತಿಗಳು ಚಿತ್ತಾಪುರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿತ್ತು. ಗಣವೇಷಧಾರಿಗಳ ಘರ್ಜನೆಗೆ ಮರಿ ಖರ್ಗೆ ಬೆಚ್ಚಿ ಬಿದ್ದಿದ್ದು ಮತ್ತೆ ಸಂಘದ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಓಂ ಪ್ರಕಾಶ್ ಜೊತೆ ನಾಗರಾಜು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಖರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಗಣವೇಷಧಾರಿಗಳು ಖರ್ಜಿಸಿದ್ದಾರೆ. ಚಿತ್ತಾಪುರದಲ್ಲಿ ಅದ್ದೂರಿ ಪಥಸಂಚಲನಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾಗಿದ್ದಾರೆ. ಕೇಸರಿ ಸೇನೆಯ ಆರ್ಭಟಕ್ಕೆ ಐಟಿ ಸಚಿವರು ದಂಗಾಗಿದ್ದಾರೆ. ಬ್ಯಾಂಡ್ ಸದ್ದಿಗೆ ಗಣವೇಷಧಾರಿಗಳ ಹೆಜ್ಜೆ. ಪೊಲೀಸ್ ಸರ್ಪಗಾವಲಿನ ನಡುವೆ ಭಾರತ್ ಮಾತಾ ಕಿ ಜೈ. ಮೊಳಗಿದ ಜೈ ಶ್ರೀರಾಮ್ ಘೋಷಣೆ. ಆರ್ಎಸ್ಎಸ್ ಕಾರ್ಯಕರ್ತರ ಮೇಲೆ ನೂರಾರು ಜನರಿಂದ ಹೂಮಳೆ. ಚಿತ್ತಾಪುರದಲ್ಲಿ ಕೇಸರಿ ಕಹಳೆ. ಪ್ರಿಯಾಂಕ್
ಖರ್ಗೆ ಕೋಟೆಯಲ್ಲಿ ಕೇಸರಿ ಕಹಳೆ. ಆರ್ಎಸ್ಎಸ್ ಗಣವೇಷಧಾರಿಗಳಿಗೆ ಹೂಮಳೆ. ಹೇಗಾದ್ರೂ ಮಾಡಿ ಆರ್ಎಸ್ಎಸ್ ಪಥಸಂಚಲನ ತಡೆಯಬೇಕು. ಪರೇಡ್ಗೆ ಅನುಮತಿ ನೀಡದಂತೆ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದ ಪ್ರಿಯಾಂಕ್ ಖರ್ಗೆ ಕೋಟೆಯಲ್ಲಿ ಗಣವೇಷಧಾರಿಗಳು ಘರ್ಜಿಸಿದ್ದಾರೆ. ಚಿತ್ತಾಪುರದ ರಸ್ತೆಗಳಲ್ಲಿ ಪಥಸಂಚಲನ ನಡೆಸಿ ಮರಿ ಖರ್ಗೆಗೆ ಟಕ್ಕರ್ ಕೊಟ್ಟಿದ್ದಾರೆ. ಚಿತ್ತಾಪುರದಲ್ಲಿ ಬ್ಯಾಂಡ್ ಸದ್ದಿಗೆ ಗಣವೇಷಧಾರಿಗಳು ಹೆಜ್ಜೆ ಹಾಕಿದ್ರು. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಹಾಗೂ ಜೈ ಶ್ರೀರಾಮ್ ಘೋಷಣೆಗಳು ಮುಗಿಲು ಮುಟ್ಟಿದ್ವು. ರಸ್ತೆಯ ಅಕ್ಕಪಕ್ಕ ನಿಂತಿದ್ದ ಜನಸಾಗರ ಆರ್ಎಸ್ಎಸ್ ಕಾರ್ಯಕರ್ತರ ಮೇಲೆ ಹೂಮಳೆ ಸುರಿಸಿದ್ರು. ನಗರದಲ್ಲಿ 1.2 ಕಿಲೋಮೀಟರ್ ವರೆಗೆ ಅದ್ದೂರಿಯಾಗಿ ಪಥಸಂಚಲನ ನಡೆಸಲಾಯಿತು. ಪ್ರಿಯಾಂಕ್ ಖರ್ಗೆಗೆ ಆರ್ಎಸ್ಎಸ್ ಕೌಂಟರ್. ನಾವೆಲ್ಲ ನಾವೆಲ್ಲ ಹಿಂದೂ ಅಂತಕ್ಕಂಥ ಭಾವನೆ ಇಟ್ಕೊಂಡು ಸಂಘ ಕೆಲಸ ಮಾಡುತ್ತೆ. ಸಂಘ ಯಾವತ್ತೂ ಕೂಡ ವ್ಯಕ್ತಿಗತ ದ್ವೇಷ ಮಾಡೋದಿಲ್ಲ. ಸಂಘ ಎಲ್ಲರನ್ನೂ ಪ್ರೀತಿ ಮಾಡುತ್ತೆ. ಸಂಘದ ಸಂಘಟನೆ ಎಲ್ಲ ಕಡೆ ನಡೀತಾ ಇದೆ. ಅದೇ ರೀತಿಯಾಗಿ ಇವತ್ತು ಚಿತ್ತಾಪುರ ತಾಲೂಕಿನ ನಡೀತಾ ಇದೆ. ಈಗ ಅವಕಾಶ ಮಾಡಿಕೊಟ್ಟಿಲ್ಲ. ಕಾನೂನಿಗೆ ನಾವು ತಲೆ ಬಾಗ್ತೀವಿ. ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಭಾರತೀಯ ಒಂದು ಕಾನೂನಿಗೆ ಎಲ್ಲರಿಗೂ ಅಷ್ಟೇ. ಆರ್ಎಸ್ಎಸ್ ಅಂದ್ರೇನೆ ಸಾಮರಸ್ಯ. ಇಲ್ಲಿ ಯಾವುದು ದ್ವೇಷದ ಮನೋಭಾವನೆ ಇಲ್ಲ. ನಾವೆಲ್ಲ ಇವತ್ತು ನೋಡಿ ಟಿವಿಯಲ್ಲಿ, ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಅದು ಆರ್ಎಸ್ಎಸ್ ಅಂದ್ರೆ ಹಿಂಗೆ, ಅವ್ರ ದ್ವೇಷ. ಇಲ್ಲಿ ನೋಡಿದ್ರೆ ಸಂತೋಷ್, ಎಲ್ಲರೂ ಹೂವಿನ ಆಸೆಯಿಂದ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇಲ್ಲಿ ಚಿತ್ತಾಪುರ ಜನ ಚಿರಋಣಿಯಾಗಿದ್ದೀವಿ. ಯಾಕಂದ್ರೆ ಆಡಳಿತ ಮಂಡಿಗೆ ಆರ್ಎಸ್ಎಸ್ ಜೊತೆ ಸಂಘರ್ಷ ಮುಗಿದಿಲ್ಲ, ಈಗ ಆರಂಭ. ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಿಮ್ಗೆ. ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದ್ರೆ, ಇವ್ರದ್ದು ರಿಜಿಸ್ಟರ್ ಆಗ್ಬಿಟ್ರೆ ಇವ್ರು ಟ್ಯಾಕ್ಸ್ ಆಂಬಿಟಿಗೆ ಬರ್ತಾರೆ. ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಬೇಕು, ಕೋಆಪರೇಟಿವ್ ನಲ್ಲಿ ರಿಜಿಸ್ಟರ್ ಆಗಬೇಕು, ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ರೆ, ಇವು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದಾರಲ್ಲ, ಆ ಗುರು ದಕ್ಷಿಣನೂ ಕೂಡ ಇದು ಆಗ್ಬೇಕು, ಆಡಿಟ್ ಆಗ್ಬೇಕಲ್ಲ. ಕೆಕೆಆರ್ಡಿಬಿಯಲ್ಲಿ ಆರ್ಎಸ್ಎಸ್ ಲೂಟಿ. ಇಲ್ಲಿ ಕೆಕೆಆರ್ಡಿಬಿ ದುಡ್ಡು ಹೆಂಗೆ ಆರ್ಎಸ್ಎಸ್ ಅವರು ಲೂಟಿ ಹೊಡೆದಿದ್ದು, ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಏನೋ ಒಂದು 15-20 ದಿನದಲ್ಲಿ ಕೊಡ್ತೀನಿ ನೋಡಿ, ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಇವ್ರು ಎಷ್ಟು ದೊಡ್ಡ ದೊರಡೆಕೋರರ ಅಂತ. ನೀವ್ ಹೇಳ್ತಾ ಇದೀರಲ್ಲ, ಮತ್ತೆ ಈಗ ಅಷ್ಟೊಂದೆಲ್ಲ ಹೇಳಿದ್ರಲ್ಲ, ಪ್ರವಚನ ನೀಡಿದ್ರಲ್ಲ 4 ತಾಸು 5 ತಾಸು, ಎಲ್ಲ ಬರೇ ಶುದ್ಧ ಸುಳ್ಳು. ನಿಮ್ಗೆಲ್ಲ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು. ಆರ್ಎಸ್ಎಸ್ ಪರೇಡ್ಗೆ ಭಾಗವಹಿಸಿದ್ದ 350 ಗಣವೇಷಧಾರಿಗಳಿಗೆ 3000 ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಹೊರ ಜಿಲ್ಲೆಗಳ ವ್ಯಕ್ತಿಗಳು ಚಿತ್ತಾಪುರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿತ್ತು. ಗಣವೇಷಧಾರಿಗಳ ಘರ್ಜನೆಗೆ ಮರಿ ಖರ್ಗೆ ಬೆಚ್ಚಿ ಬಿದ್ದಿದ್ದು ಮತ್ತೆ ಸಂಘದ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಓಂ ಪ್ರಕಾಶ್ ಜೊತೆ ನಾಗರಾಜು, ರಿಪಬ್ಲಿಕ್ ಕನ್ನಡ, ಕಲಬುರಗಿ.